ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಅಲ್ಲಿ ಇವತ್ತು ಒಂದು ಒಳ್ಳೆ ಅಡಿಗೆ ಮಾಡಬೇಕು, ಖುಷಿಯಾಗಿ ತೋರಿಸ್ಬೇಕು. ಆ ಖುಷಿ ಜೊತೆಗೆ ನಮ್ಮ ಮ್ಯೂಟೆಂಟ್ ರಘು ಅವ್ರು ಬರ್ತಾ ಇದ್ದಾರೆ. ಬಂದಾದ್ಮೇಲೆ ನಿಮಗೆ ನೋಡಿದೀರಾ, ನೀವು ತುಂಬಾ ಚಿತ್ರಗಳನ್ನು ನೋಡಿದೀರಾ. ಕ್ರಾಂತಿ, ಕಾಟೇರ ಹಾಗೂ ಗರಡಿ ಚಿತ್ರದಲ್ಲಿ ಮಾಡಿದ್ದಾರೆ. ಈಗೆಲ್ಲ ನಿಮ್ ಮುಂದೆ ಪ್ರತಿ ಶನಿವಾರ ಭಾನುವಾರ ಕ್ವಾಟ್ಲೆ ಕಿಚನ್ ಅಲ್ಲಿ ಬರ್ತಾರೆ ರಘು ಅವರು. ಅವ್ರನ್ನೇ ಪ್ರೀತಿಯಿಂದ ಕರೆಸ್ತೀನಿ. ಈಗ ಮುಂದೆ ಕಾಂತಾರ 2 ಬರ್ತಾ ಇದೆ. ಆ ಚಿತ್ರದಲ್ಲಿ ಉತ್ತಮ ವಿಲನ್ ಆಗಿ ಮಾಡಿದ್ದಾರೆ. ಅವ್ರ ಪ್ರೀತಿ ಬೆಳಿಬೇಕು, ಒಂದು ಒಳ್ಳೆ ಅಡಿಗೆ ರುಚಿ ನೋಡ್ಬೇಕು ಅಂದ್ರೆ ಅವ್ರ ದೇಹಕ್ಕಾಗಿ ಮಾಡುವ ರುಚಿಯಾದ ಪದಾರ್ಥವನ್ನು ನಿಮಗೆಲ್ಲ ತೋರಿಸ್ಬೇಕು. ಅವ್ರ ಶ್ರಮ ಹೆಂಗಿರುತ್ತೆ, ಅವರು ಊಟ ಯಾವ ತರ ಸವಿತಾರೆ ಅದನ್ನ ನಮ್ಮ ಕಿಚನ್ ಅಲ್ಲಿ ಮಾಡ್ತಾರೆ. ನಿಮ್ ಪ್ರೀತಿ ತೋರಿಸ್ತಾರೆ. ರಘುವಣ್ಣ ಬನ್ನಿ ಅಣ್ಣ. ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್, ಹೇಗಿದ್ದೀರಾ? ನಮ್ಮ ಕಿಚನ್ ಬಂದ್ಬಿಟ್ಟಿದ್ದಾರೆ. ನಮ್ಗೆ ಎಷ್ಟು ಪ್ರೀತಿ ನೋಡಿ. ನಾವೆಲ್ಲ ಕ್ವಾಟ್ಲೆ ಕಿಚನ್ ಅಲ್ಲಿ ಮಾಡ್ತಾ ಇದ್ವಿ ನೋಡಿ. ಅಲ್ಲಿ ಹಿಂಗಿಂಗ್ ಅಂತಾರೆ, ಇವತ್ತೇನು ಅಂದಿಲ್ಲ. ಒಂದು ಒಳ್ಳೆ ಅಡಿಗೆ ರುಚಿ ತೋರಿಸ್ತಾರೆ. ನಮಗೆ ಬಂದಿರೋದಕ್ಕೆ ಅವರಿಗೆ ನಾನು ಅಭಿನಂದನೆಗಳು. ಆ ಪ್ರೀತಿ ವಿಶ್ವಾಸ ಇರೋದಕ್ಕೆ ಬಂದಿದ್ದಾರೆ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬನ್ನಿ ಅಣ್ಣ. ನಿಮ್ ಏನ್ ಪ್ರೀತಿಯಿಂದ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ರುಚಿಯಾಗಿ ಮಾಡಿಸ್ಬಿಡೋಣ, ಪ್ರಪಂಚಕ್ಕೆ ತೋರಿಸ್ಬಿಡೋಣ. ಚಂದ್ರು ಅವ್ರನ್ನ ನಾನು ಯಾವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ದೆ ಮುಂಚೆ. ಈಗ ಕ್ವಾಟ್ಲೆ ಕಿಚನ್ ಇಂದ ಇವರು ಒಂದು ಒಳ್ಳೆ ಸ್ನೇಹಿತರಾಗಿದ್ದಾರೆ. ಇವ್ರು ಕಂಡ್ರೆ ನಂಗೆ ತುಂಬಾ ಇಷ್ಟ. ಯಾಕೆಂದ್ರೆ ನನಗೂ ಅಡುಗೆ ಅಂದ್ರೆ ಪಂಚಪ್ರಾಣ. ಯಾಕಂದ್ರೆ ನಾನು ಫಿಟ್ನೆಸ್ ಫೀಲ್ಡ್ ಅಲ್ಲಿ ಒಂದು 25 ವರ್ಷ ಇದ್ದೀನಿ. ನನ್ಗೆ ಅಡುಗೆ ಮಾಡೋದು ತುಂಬಾ ಇಷ್ಟ. ಅಂಡ್ ನಾ ಅಡುಗೆ ಮಾಡುವಾಗ ಹೆಂಗೆ ಹೆಲ್ದಿಯಾಗಿ ಅದನ್ನ ತಿನ್ನೋದು ಅನ್ನೋದೇ ನನ್ ಫಸ್ಟ್ ಪ್ರಯಾರಿಟಿ. ಅದನ್ನೇ ಯಾವಾಗೂ ಯೋಚನೆ ಮಾಡ್ತಿರ್ತೀನಿ. ಪ್ರತಿ ವ್ಯಕ್ತಿಗೂ ಬೇಕಾಗಿ. ಸೊ ಇವ್ರಿಗೂ ಅಡುಗೆ ಇಷ್ಟ, ನಮಗೂ ಇಷ್ಟ. ಸೊ ಒಂದು ಕನೆಕ್ಷನ್ ಆಯ್ತು. ಸೊ ಚಂದ್ರು ಅವ್ರು ಹೇಳಿದ್ರು, ಯಾಕೆ ನಮ್ ಕಿಚನ್ ಬಂದು ನೀವೊಂದು ಹೆಲ್ದಿ ಊಟನ ಅಥವಾ ಅಡುಗೆನ ಮಾಡಿ ನಮ್ಮ ಆಡಿಯನ್ಸ್ಗೆ ಹೆಲ್ದಿ ಊಟದ ಬಗ್ಗೆ ಒಂದ್ 2-3 ರೆಸಿಪಿನ ತೋರಿಸ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ಇವತ್ತು ಬಂದಿದ್ದೀನಿ ನಿಮ್ಗೋಸ್ಕರ. ಯಾಕಂದ್ರೆ ನನ್ನ ಮೈಂಡ್ ಅಲ್ಲಿ ಒಂದ್ 2-3 ರೆಸಿಪಿ ಇದೆ. ತುಂಬಾ ಹೆಲ್ದಿ ಅಂಡ್ ತುಂಬಾ ಟೇಸ್ಟಿ ಕೂಡ ಇರುತ್ತೆ. ಸೊ ಬನ್ನಿ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಟೇಸ್ಟಿ ಊಟನ ಮಾಡೋಣ. ಏನಂತೀರಾ? ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿದೆ, ನಮ್ಮ ರಾಜ್ಯ ಪ್ರಶಸ್ತಿ ಬಂದಿದೆ, ಪ್ರಪಂಚಾದ್ಯಂತ ನೋಡಿದ್ದಾರೆ. ಈಗ ಇವ್ರು ಮಾಡೋ ಅಡುಗೆನ ಪ್ರಪಂಚಾದ್ಯಂತ ನೋಡ್ಬೇಕು ಅಂದ್ರೆ ಆ ರುಚಿ, ಆಮೇಲೆ ಅವ್ರು ಹಾರ್ಟ್ಲಿ ಹೆಲ್ತಿಗೋಸ್ಕರ ಹೆಂಗೆ ಮಾಡ್ತಾರೆ ಆ ಪ್ರಯತ್ನಗಳನ್ನ ನೀವು ನೋಡಿದ್ರೆ ಆ ಖುಷಿ ಆಗುತ್ತೆ. ಮೇಯ್ನ್ ಏನಂದ್ರೆ ಆರೋಗ್ಯ ದೃಷ್ಟಿ ಇಟ್ಕೊಂಡೆ ಪ್ರತಿಯೊಂದು ತಿಂಡಿ ತಿನಿಸುಗಳನ್ನ ತಿನ್ಬೇಕು. ಆ ಪದಾರ್ಥಗಳನ್ನ ಹೆಂಗ್ ಉಪಯೋಗಿಸ್ಕೊಬೇಕು ಅಂತ ತಿಳ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಹೌದು. ಆ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಫಿಟ್ನೆಸ್ ನೋಡಿ ಹೆಂಗಿದೆ ರಘು ಅವರು. ಆ ತರ ಎಲ್ಲರೂ ಇರ್ಬೇಕು ಅಂದ್ರೆ ಅವರು ಮಾಡುವ ಅಡಿಗೆಯನ್ನು ನೋಡಿ ನೀವು ಫಿಟ್ನೆಸ್ ಆಗಿ. ಏನಂತೀರಾ? ಇವತ್ತು ಹೇಳಿದ ಮಟನ್ ಪೆಪ್ಪರ್ ಡ್ರೈ ಮಾಡ್ತೀನಿ. ಮಟನ್ ಪೆಪ್ಪರ್ ಡ್ರೈ. ಹೌದು. ಯಾಕಂದ್ರೆ ತುಂಬಾ ಸಿಂಪಲ್ ಡಿಶ್. ಓಕೆ. ಅಂಡ್ ಇವಾಗ ಏನಾಗ್ತಾ ಇದೆ, ನಾನು ಯಾರನ್ನೇ ಕೇಳಿದ್ರು ಮಟನ್ ತಿಂದ್ರೆ ಕೊಲೆಸ್ಟ್ರಾಲ್ ಆಗಲ್ವಾ ಅಂತ ಹೇಳ್ತಾರೆ. ತುಂಬಾ ಜನ ಅದನ್ನ ಮಾಹಿತಿ ಕೊಡ್ತಾರೆ. ಬಟ್ ಮಟನ್ ಅಷ್ಟು ಒಳ್ಳೆ ಮಾಂಸ ಯಾವ್ದು ಇಲ್ಲ. ಅದ್ರಲ್ಲೇ ನಿಮ್ಗೆ ಹೈಯೆಸ್ಟ್ ಪ್ರೋಟೀನ್ ಸಿಗೋದು. ಅಂಡ್ ಮಟನ್ ತಿಂದಾಗ ನಮ್ ದೇಹ ತಂಪಾಗುತ್ತೆ. ಅದೇ ಚಿಕನ್ ತಿನ್ನಿ ತುಂಬಾ ಹೀಟ್ ಆಗುತ್ತೆ. ಆಮೇಲೆ ಚಿಕನ್ ಅಲ್ಲಿ ಹಾರ್ಮೋನ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ, ಇಂಜೆಕ್ಷನ್ ಎಲ್ಲ. ಆದಷ್ಟು ನಾನು ಚಿಕನ್ ಅವಾಯ್ಡ್ ಮಾಡ್ತೀನಿ. ನಮ್ ಕ್ಲೈಂಟ್ ಕೂಡ ಮಟನ್ ತಿನ್ನಿ ಅಂತಾನೆ ಅವ್ರಿಗೆ ಸಜೆಸ್ಟ್ ಮಾಡೋದು. ಬಟ್ ಒಂದು ನೀವು ಮೈಂಡ್ ಅಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದ್ರೆ, ಮಟನ್ ತಿನ್ನುವಾಗ ನಿಮ್ಗೆ ಹೈ ಕೊಲೆಸ್ಟ್ರಾಲ್ ಇದ್ರೆ ಮಟನ್ ತಿನ್ನಕ್ ಹೋಗ್ಬೇಡಿ. ಅವಾಗ ಮಾತ್ರ ಅವಾಯ್ಡ್ ಮಾಡಿ. ಬಟ್ ನಿಮಗೆ ಕೊಲೆಸ್ಟ್ರಾಲ್ ಇಲ್ಲ, ನೀವು ಫಿಟ್ನೆಸ್ ಅಲ್ಲಿ ಚೆನ್ನಾಗಿ ದುಡಿಸ್ತೀರಾ, ನೀವು ಫಿಟ್ನೆಸ್ ಅಲ್ಲಿ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡೋದು, ಜಿಮ್ ಹೋಗ್ತಾ ಇದ್ರೆ ಅವಾಗ ನೀವು ಮಟನ್ ನ ಡೈಲಿ ತಿನ್ಬೋದು, ಏನೂ ಆಗಲ್ಲ. ತುಂಬಾ ಒಳ್ಳೆ ಮೀಟ್. ಬನ್ನಿ ಸಿಂಪಲ್ ಆಗಿ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಇದು ನನ್ನ ಫೇವ್ರೇಟ್ ರೆಸಿಪಿ. ಯಾವಾಗೂ ಮಾಡ್ಕೊಂಡು ನಾನ್ ತಿಂತೀನಿ. ನೋಡ್ಕೊಳ್ಳಿ ಚಂದನ್ನ, ಎಷ್ಟು ಸಿಂಪಲ್ ಆಗಿ ಒಂದು ಪೆಪ್ಪರ್ ಡ್ರೈ ಮಾಡ್ತೀನಿ ಇವತ್ತು ಅಂತ. ಕಾಂಪಿಟೇಷನ್ ಮಾಡಕ್ ಆಗಲ್ಲ, ಬಟ್ ಇದು ನಮ್ ರೆಸಿಪಿ. ಇದು ಕಾಂಪಿಟೇಷನ್. ಆರೋಗ್ಯ ದೃಷ್ಟಿ, ನಿಮ್ಮ ಫಿಟ್ನೆಸ್ಗೋಸ್ಕರ ನೀವು ಆರೋಗ್ಯಕ್ಕೆ ಏನ್ ಬೇಕು ಅನ್ನೋ ಪದಾರ್ಥಗಳನ್ನ ನೀವು ಚೂಸ್ ಮಾಡಿ. ಉಪ್ಪು ಖಾರ ಹುಳಿನೂ ತಿನ್ಬೇಕು, ಆದ್ರೆ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ನೀವು ಹೇಳ್ತಾ ಇದ್ದೀರಾ. ಅದನ್ನ ನೀವು ಕಲ್ತ್ಕೊಟ್ಬಿಟ್ರೆ ಅವರು ಕಲ್ತ್ಕೊಂತಾರೆ. ಆರೋಗ್ಯನ ಚೆನ್ನಾಗಿ ನೋಡಿ ಹೆಂಗ್ ಉಳಿಸ್ಕೊಂಡಿದ್ದಾರೆ. ಅವ್ರಿಗೆ ಮಾಡ್ತಾರಂತೆ ಮಟನ್ ಪೆಪ್ಪರ್ ಡ್ರೈ. ಅದಕ್ಕೇನ್ ಬೇಕು ಅನ್ನೋದನ್ನ ನಿಮ್ಗೆ ಪ್ರೀತಿಯಿಂದ ತೋರಿಸೋಣ, ಎಲ್ಲ ಕಲ್ಸೋಣ. ಕಲ್ತಾದ್ಮೇಲೆ ಮಾಡ್ಕೋಬೇಕು, ನಿಮ್ ಫಿಟ್ನೆಸ್ ಬೆಳೆಸ್ಕೋಬೇಕು. ಏನಂತೀರಾ? ಧನ್ಯವಾದಗಳು. ಈಗ ಚಂದ್ರು ಕಿಚನ್ಗೆ ಬಂದ್ರೆ ನಿಮ್ ಪ್ರೀತಿ ತಂದಿದ್ದೀರಾ, ಮಟನ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀರಾ. ಆ ಮಟನ್ ಪೆಪ್ಪರ್ ಡ್ರೈ ಮಾಡಕ್ಕೆ ನಿಮಗೆ ಒಂದು ಕುಕ್ಕರ್ ಬೇಕು ಅಂತ ಹೇಳಿದರೆ. ಈಗ ನಾನು ದೀಪಾಲಂಕಾರ ಬೆಳಗಿಸ್ತೀನಿ.
ಈಗ ಕುಕ್ಕರ್ ಅನ್ನು ಇಲ್ಲಿ ಇಡುತ್ತೇನೆ, ಆಯ್ತಾ? ನೋಡಿ ಇದನ್ನ ಸ್ವಲ್ಪ ಫ್ಲೋ ಮಾಡ್ಬೇಕಾ ಮೀಡಿಯಂ ಆಗಿ. ಸೊ ನಮಗೆ ಮಟನ್ ಪೆಪ್ಪರ್ ಫ್ರೈಗೆ ಬೇಕಾಗಿರೋ ಐಟಮ್ಸ್, ಮೊದಲನೇದಾಗಿ ಮಟನ್, ಒಳ್ಳೆ ಎಳೆ ಮಟನ್ ತಗೊಳ್ಳಿ, ಬಲ್ತಿರೋ ಮಟನ್ ತಗೊಳಕ್ ಹೋಗ್ಬಿಡಿ. ಸೊ ಫಸ್ಟ್ ನಾನು ಅರ್ಧ kg ಮಟನ್ ಹಾಕ್ತೀನಿ. ಓಕೆ. ಸೊ ಅದಾದ್ಮೇಲೆ ಇವಾಗ ಸ್ವಲ್ಪ ನೀರೇನನ್ನ ಹಾಕ್ಬೇಕಾ? ನೀರೇನ್ ಬೇಡ, ಯಾಕಂದ್ರೆ ನೀರ್ ಅದಾಗೆ ಬಿಟ್ಕೊಳ್ಳುತ್ತೆ. ಕುಕ್ಕರ್ ಕೂಗಿಸ್ತೀರಲ್ಲ, ನೀರ್ ಅದಾಗೆ ಬಿಟ್ಕೊಳ್ಳುತ್ತೆ, ನೀರೇನ್ ಅಂಟಲ್ಲ. ಒಂದು ಸ್ಪೂನ್ ಇದೆಯಾ ನೋಡಿ ಸರ್, ನಿಮಗಾಗಿ ಎಲ್ಲವನ್ನೂ ಒಂದು ಅರ್ಧ ಸ್ಪೂನು ಟರ್ಮರಿಕ್ ಪೌಡರ್, ಹಲ್ದಿ ಪೌಡರ್ ಹಾಕ್ದೆ. ಆಯ್ತು, ಜಾಸ್ತಿ ಹಾಕಕ್ ಹೋಗ್ಬಿಡಿ, ಸ್ಮೆಲ್ ಬಂದ್ಬಿಡುತ್ತೆ. ಆಯ್ತು. ಸೊ ಅದಾದ್ಮೇಲೆ ಇದು ಕಲ್ಲುಪ್ಪು ಸರ್, ಪುಡಿ ಉಪ್ಪು, ಸ್ವಲ್ಪ ಪುಡಿ ಉಪ್ಪು, ಸ್ವಲ್ಪ, ತುಂಬಾ ಕಮ್ಮಿ ಹಾಕಿ, ಯಾಕಂದ್ರೆ ಮತ್ತೆ ಲೇಟಾಗಿ ಫ್ರೈ ಮಾಡುವಾಗ ಮತ್ತೆ ಬೇಕಾಗತ್ತೆ ಉಪ್ಪು. ಸೊ ತುಂಬಾ ಉಪ್ಪು ಹಾಕಕ್ ಹೋಗ್ಬಿಡಿ. ಕಲಿಸ್ಬಿಟ್ಟು ಒಂದ್ 2 ನಿಮಿಷ ಬಿಟ್ಬಿಡೋಣ, ಮುಚ್ಬಿಡೋಣ. ಒಂದ್ 2 ರಿಂದ 3 ವಿಸಿಲ್ ಮಾಡಿದ್ರೆ ಒಳ್ಳೆ ಮಟನ್ ಬೆಂದಿರುತ್ತೆ, ಸಾಫ್ಟ್ ಆಗಿರುತ್ತೆ. ತಿನ್ನಕ್ಕೆ ಕ್ಲೋಸ್ ಮಾಡೋಣ. ತಿನ್ನಕ್ಕಿನ್ನ ಸೂಪರ್ ಟೇಸ್ಟಿ ಆಗಿರುತ್ತೆ ಅಲ್ವಾ? ಎಳಿಯೋದು ಹೆಂಗೇನಿಲ್ಲ, ಸುಮ್ಮನೆ ಬಾಯಲ್ಲಿ ಇಕ್ಕದು ಅಂತ ಇದ್ರೆ ಮಸ್ತಾಗಿರುತ್ತೆ. ಈಗ ಅದೆಲ್ಲ ಮಾಡಿದೀವಿ, ಕ್ಲೋಸ್ ಮಾಡ್ಬಿಡಿ. ಹೌದಾ, ಇಟ್ಟೇ ಬಿಡೋಣ. ಇಡಿ. ಈಗ ನೋಡಿ, ಬರ ಮಾತಾಡಿಸ್ತಾ ಇದ್ದೀನಿ ಅದನ್ನೆಲ್ಲ ಮಾತಾಡ್ಸ್ಬೇಕಲ್ಲ ಸರ್. ನಮ್ಮ ಪ್ರೀತಿಯಿಂದ ಅಡುಗೆ ಮಾಡಬೇಕು ಅಂದ್ರೆ ನಾವೆಲ್ಲ ಚಂದ್ರು ತರ ಪ್ರೊಫೆಷನಲ್ ಕುಕ್ ಅಲ್ಲ, ಬಟ್ ಏನೋ ಮಾಡ್ತೀವಿ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಏನೋ ಅನ್ಕೋಬಿಡಿ. ಈಗ ನೀವು ನಿಮ್ಮ ಇದಕ್ಕೆ ಕುಕ್ಕರ್ ಮುಚ್ತೀವಿ. ಓಕೆ. ಈಗ 3 ವಿಷಲ್ ಆಗುತ್ತೆ. 3 ವಿಷಲ್ ಆಗ್ಬೇಕು. ಒಂದೊಂದು ಮಟನ್ ಒಂದೊಂದು ತರ ಇರುತ್ತೆ. ಒಂದು 3 ವಿಷಲ್ ಆಗುತ್ತೆ, ಒಂದು 6 ವಿಷಲ್ ಆಗುತ್ತೆ, ಒಂದು 8 ವಿಷಲ್. ಅದಕ್ಕೆ ಹೇಳ್ತಾ ಇರೋದು, ಸ್ವಲ್ಪ ಎಳೆ ಮಟನ್ ತಗೊಂಡಾಗ ಒಂದ್ 2 ರಿಂದ 3 ವಿಷಲ್ಗೆ ಒಳ್ಳೆ ಟೇಸ್ಟ್ ಬರುತ್ತೆ. ತುಂಬಾ ಬಲ್ತೋದ್ರೆ ಅದು ತರ ರಬ್ಬರ್ ಫೀಲಿಂಗ್ ಇರುತ್ತೆ, ತಿನ್ನಕ್ಕಾಗಲ್ಲ, ಬಾಯೆಲ್ಲ ನೋವು ಬಂದ್ಬಿಡುತ್ತೆ. ಹೌದು, ಪದಾರ್ಥ ರುಚಿ ಇರಬೇಕು ಅಂದ್ರೆ ರುಚಿ ಇರಬೇಕು, ಒಳ್ಳೆ ಮಟನ್ ತರಬೇಕು, ಒಳ್ಳೊಳ್ಳೆ ಮಾಡ್ಕೊಬೇಕು. ನಿಜ. ಈ ತರ ಫಿಟ್ ಆಗಿ ಇರಬೇಕು. ಅದಕ್ಕೆ ಸೆಲೆಕ್ಟೆಡ್ ಮಟನ್ ಅಂತ ಹೋಗಿ ತರ್ತಾರೆ. ಅವರು ನನ್ಗೊಂದು 5-6 ಸಲ ಕೇಳಿದ್ದಾರೆ ಬಾಟ್ಲೆ ಕಿಚನ್ ಅಲ್ಲಿ, ಚಂದ್ರು ಅವರೇ ನೀವು ಮಟನ್ ಎಲ್ಲಿ ತರ್ತೀರಾ, ಯಾವ ತರ ತರ್ತೀರಾ, ಕ್ವಾಲಿಟಿ ಯಾವ ತರ ಇರುತ್ತೆ ಅಂತ. ನಾನಂದ್ರೆ 12-13 kg ಮಟನ್ ತಗೊಂಡ್ರೆ ಆ ಸಾಫ್ಟ್ನೆಸ್ ಇರುತ್ತೆ, ಅದಕ್ಕೂ ಕೊಬ್ಬಿನಂಶ ಎಲ್ಲಾನು, ಉಪ್ಪು ಖಾರ ಹೆಂಗಿರುತ್ತೆ, ಆ ದೇಹದಲ್ಲಿರುವ ಎಲ್ಲಾ ಪದಾರ್ಥಗಳು ಸೇರಿ. ಅಂದ್ರೆ ತುಂಬಾ ಜನಕ್ಕೆ ಮಟನ್ ತಗೊಳ್ಳುವಾಗ ಗೊತ್ತಾಗಲ್ಲ. ಹೌದು, ತುಂಬಾ ಮೋಸ ಮಾಡ್ಬಿಡ್ತಾರೆ, ಬಲ್ತಿರೋ ಮಟನ್ ಕೊಟ್ಬಿಡ್ತಾರೆ. ಸ್ಪೆಷಲಿ ಆನ್ಲೈನ್ ಮಟನ್ ಎಲ್ಲ ನಮ್ ಫ್ರೆಂಡ್ಸ್ ತರಿಸ್ತಾರೆ, ಫ್ರೋಸನ್ ಮಟನ್ಸ್ ಅಲ್ವಾ, ಅದು ತಿನ್ನಕ್ಕೆ ಆಗಲ್ಲ, ಉಪ್ಪು ಖಾರನೇ ಹಿಡಿಯಲ್ಲ. ಇವಾಗ ನೋಡಿ, ನೀವು ಇಷ್ಟು ಉಪ್ಪು ಹಾಕಿದೀರಾ, ಆ ಉಪ್ಪು ಖಾರ ಕರೆಕ್ಟ್ ಆಗಿ ಹಿಡಿದಿದೆ. ಅರ್ಶನ ಹಾಕಿದೀರಾ, ಅವಾಗ ನಿಮ್ಗೆ ಮಟನ್ ಅಲ್ಲಿರುವ ಬ್ಯಾಕ್ಟೀರಿಯಾಸ್ ಎಲ್ಲ ಬರ್ನ್ ಆಗುತ್ತೆ, ಎಲ್ಲ ನೀಟಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ನೋಡಿ, ನಾವು ಯಾವತ್ತು ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ಬೇಕು. ಅದೇ ಸ್ವಲ್ಪ ಸ್ಮೆಲ್ ಬರಬಾರ್ದು, ಹೊಲಸು ವಾಸನೆಗಳು ಇದೆಲ್ಲ ಹೊಟ್ಟೋಗುತ್ತೆ, ಅದರಲ್ಲಿ ಇರುವಂತ ಬ್ಯಾಡ್ ಇದೆಲ್ಲ ಬರ್ನ್ ಆಗುತ್ತೆ, ಬ್ಯಾಕ್ಟೀರಿಯಾಸ್ ಎಲ್ಲ. ಹೌದೌದು. ಈಗ 3 ವಿಷಲ್ ಆಗುತ್ತೆ. ನೀವು ಇದನ್ನ ನಿಮ್ಮ ಪ್ರೀತಿಯಿಂದ ನಮ್ಮ ಅಡಿಗೆಗೂ ನೀವು ಹೇಳಿ, ನಿಮ್ಮ ಅಡಿಗೆಗೆ ನಾವು ಹೇಳುತ್ತೇವೆ. ನಿಮ್ಮ ಪ್ರೀತಿ ಜನಕ್ಕೆ ಕೇಳಿದ್ರೆ ಯಾವ ತರ ಇದೆ. ನಮ್ಮ ಅಡಿಗೆ ತುಂಬಾ ಸಿಂಪಲ್. ನಾನು ಅಡಿಗೆ ಮಾಡಿದ್ರೆ ಹೆಲ್ತ್ಗೋಸ್ಕರನೇ ಮಾಡೋದು. ಸ್ವೀಟ್ ಎಲ್ಲ ನಾನು ಮಾಡೋದೇ ಇಲ್ಲ ಅಡಿಗೆ, ಆದಷ್ಟು ನಾನ್ ವೆಜ್ ಅಡಿಗೆನೆ ಮಾಡೋದು. ಇವರು 365 ದಿನದಲ್ಲಿ 345 ದಿನ 365 ದಿವಸ ನಾನ್ ವೆಜ್. 365 ದಿನ ಹಬ್ಬ ಇಲ್ಲ, ಉಳ್ಮೆ ಇಲ್ಲ. ಇವ್ರು ಬಾಡಿ ಚೆನ್ನಾಗಿರ್ಬೇಕು ಅಂದ್ರೆ ನಮಗೆ ಬಾರಿಸ್ತಾನೆ ಇರ್ಬೇಕು. ನಮಗ್ ಬಾಡಿ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಹಬ್ಬ ವಾರ ಗಿರ ಏನು ಫಾಲೋ ಮಾಡಲ್ಲ, ಡೈಲಿ ಬಾಡಿಗೆ ಇಷ್ಟು ತಿನ್ಬೇಕು, ತಿಂತೀನಿ ಅಷ್ಟೇ. ಎಕ್ಸರ್ಸೈಸು ಮಾಡ್ತೀನಿ, 3 ರಿಂದ 4 ಅವರ್ ಎಕ್ಸರ್ಸೈಸ್ ಮಾಡ್ತೀನಿ. ಬಸವೇಶ್ವರ ನಗರಲ್ಲಿ ನಮ್ ಜಿಮ್ ಇದೆ, ಮ್ಯೂಟೆಂಟ್ ಸ್ಟ್ರೆಂತ್ ಅಂತ. ನೀವು ಬರ್ಬೇಕು ನೋಡಿ, ಹೊಟ್ಟೆ ಎಲ್ಲ ಬಂದಿದೆ, ಹೊಟ್ಟೆ ಎಲ್ಲ ಕರಗಿಸ್ಬೇಕು ಅಂದ್ರೆ ನಮ್ ಜಿಮ್ಮಿಗೆ ಬರ್ಬೇಕು. ಇವರು ದೇಶಾದ್ಯಂತ ಸುತ್ತಿದ್ದಾರೆ, ಪ್ರಪಂಚ ಎಲ್ಲ ನೋಡಿದ್ದಾರೆ. ಆ ತರ ಎಲ್ಲ ಮಾಡಿರೋದಕ್ಕೋಸ್ಕರನೇ ಅವರು ಈ ತರ ಆರೋಗ್ಯ ದೃಷ್ಟಿಯಿಂದ ಆರೋಗ್ಯಕರವಾದ ತಿಂಡಿ ತಿನಿಸುಗಳನ್ನ ಮಾಡಿಕೊಂಡು ಆರೋಗ್ಯ ಉಳಿಸ್ಕೊಂಡಿದ್ದಾರೆ. ಆ ತರ ಆರೋಗ್ಯ ಉಳಿಸ್ಕೋಬೇಕು ಅಂದ್ರೆ ಈ ತರವಾದ ಅಡಿಗೆಗಳನ್ನ ನೀವೇ ಮಾಡಿ, ನೀವೇ ಮಾಡ್ಕೊಂಡು ನೀವೇ ತಿಂದಾಗ ಮನೆಯವ್ರಿಗೂ ತೊಂದರೆನೂ ಇರಲ್ಲ, ನಿಮ್ ರುಚಿ ನಿಮ್ ಕೈಯಲ್ಲೇ ಇರುತ್ತೆ, ಶುಚಿಯಾಗೂ ಇರುತ್ತೆ. ಇಲ್ಲ, ತುಂಬಾ ಜನ ಹೇಳ್ತಾರೆ ಮಟನ್ ತಿಂದ್ರೆ ಡೈಜೆಸ್ಟ್ ಆಗಲ್ಲ ಅಂತ. ನಮ್ಗೆ ಯಾವತ್ತೂ ಆ ಇಶ್ಯೂನೇ ಬಂದಿಲ್ಲ. ಮಟನ್ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ. ನಾನು ಕಾಂಪಿಟೇಷನ್ ಮಾಡುವಾಗ 2.5 kg ತಿಂತಾ ಇದ್ದೆ ದಿವಸಕ್ಕೆ. 2.5 kg ಮಟನ್, 40 ಮೊಟ್ಟೆ ಡೈಲಿ. ಅಂದ್ರೆ ಮೊಟ್ಟೆನೂ 5 ವರ್ಷ ಇದೇ ನನ್ ಡಯಟ್. ಮೊಟ್ಟೆ ತಿಂತಾ ಇದ್ದೆ, ಯಾಕಂದ್ರೆ ನಾವ್ ಎಕ್ಸರ್ಸೈಸ್ ಮಾಡ್ತಾ ಇದ್ವಿ. ಅದು ಮೇನ್ ದೇಹನ ಹೆಂಗೆ ನಾವು ಉಪಯೋಗಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಕ್ಸರ್ಸೈಸ್ ಮಾಡಿದ್ರೆ ಕಬ್ಬಣ ಹಾಕೋದು ಕರಗುತ್ತೆ, ನಮ್ಮ
ಹಳೆ ಹ್ಯೂಮನ್ ಬಾಡಿ. ಹೌದೌದು, ಹಳೆ ಕಾಲ ಶಾಸ್ತ್ರ ಇದೆಯಲ್ಲ, ಹೌದು. ಕಲ್ ಬೇಕಾದ್ರೆ ಕರಗಿಸ್ಕೋಬಹುದಾಗಿತ್ತಂತೆ. ಬಟ್ ಇಡೀ ದಿವಸ ನೀವು ಒಂದೇ ಕಡೆ ಕುತ್ಕೊಂಡ್ರೆ ಒಂದ್ ಮಾಮೂಲಿ ಬಿಸ್ಕೆಟ್ ಕೂಡ ಕರಗಿಸ್ಕೊಳಕ್ ಬಾಡಿ. ನಿಜ ನಿಜ, ಸತ್ಯವಾದ ಅಲ್ವಾ? ಹೌದು. ಈಗ ನೋಡಿ ಒಂದು ವಿಜಲ್ ಆಗ್ತಾ ಇದೆ, ಇನ್ನು 3 ವಿಜಲ್ ಆಗ್ಬಿಟ್ರೆ ನೀವು ಮುಂದೆ ಇದನ್ನ ಕೆಳಗಡೆ ಇಡೋಣ, ಮೇಲ್ಗಡೆ ಇಡೋಣ. ತುಂಬಾ ಸಿಂಪಲ್. ಒಂದು ಸತೆ ಮಟನ್ ಬೇಯ್ದ್ರೆ ನನ್ನ ಡಿಶ್ 5 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ನೀವು ಚೆನ್ನಾಗಿ ವ್ಯಾಯಾಮ ಮಾಡ್ಕೊಂಡ್ ಬಂದಿರ್ತೀರಾ, ಸ್ನಾನಕ್ಕೆ ಹೋಗಕ್ ಮುಂಚೆ ಕುಕ್ಕರ್ಗೆ ಹಾಕೋದು, ಸ್ನಾನ ಮಾಡ್ಕೊಂಡ್ ಬರೋದ್ರಲ್ಲಿ ಕುಕ್ಕರ್ 3 ಕೂಗಿರುತ್ತೆ, ಮನೆಯವ್ರಿಗೆ ಹೇಳ್ಬಿಟ್ಟು ಒಂದ್ 3 ವಿಜಲ್ ಆಗಿರೋದು ಆಫ್ ಮಾಡ್ಬಿಡಮ್ಮ ಅಂತೀವಿ. ನಿಜ ನಿಜ. ಬರ್ತಾ ಇರೋದು ಬಾಣ್ಲಿ ಇಡ್ತಾ ಇರೋದು, ನಮ್ಗೆ ಏನ್ ಬೇಕು ಪದಾರ್ಥ ಹಾಕ್ತಾ ಇರೋದು, ಅಲ್ಲಾಡ್ಸೋದು, ಮುಗಿತು. ರುಚಿಯಾಗಿ ತಿಂತಾ ಇದ್ರೆ ಆರೋಗ್ಯ ನೋಡಿ. ಇದಕ್ಕಿಂತ ನಾವ್ ಹೇಳಕ್ಕಾಗತ್ತಾ? 2.5 kg ತಿಂತಾ ಇದ್ರು, ಇವಾಗ ವಾರಕ್ಕೆ ದಿನ 1 kg ತಿಂತಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ಈ ಫಿಟ್ನೆಸ್ ಅಲ್ಲಿ ಇರೋರು ಹೌದು, ಈ ಉಪ್ಪು ತಿನ್ಬಾರ್ದು, ಖಾರ ತಿನ್ಬಾರ್ದು, ಬರೇ ಬಾಯ್ಲ್ ಚಿಕನ್ ತಿನ್ಬೇಕು ಅಂತಾರೆ. ಹಂಗ್ ಮಾಡಕ್ ಆಗಲ್ಲ. ಇಲ್ಲ ಇಲ್ಲ, ಹಂಗ್ ಮಾಡಿದ್ರೆ ಏನಾಗುತ್ತೆ, ತುಂಬಾ ದಿವಸ ಡಯಟ್ ಮಾಡಕ್ ಆಗಲ್ಲ, ನಮ್ಗೆ ಏಸ್ಕೆ ಬಂದ್ಬಿಡುತ್ತೆ. ಎಷ್ಟು ದಿವಸ ಅಂತ ಮಾಡ್ತೀವಿ. ಅದಕ್ಕೆ ಇವಾಗ ನೋಡಿ ನಾನು ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಹೆಲ್ದಿ. ಮಟನ್ ಕೂಡ ತುಂಬಾ ಹೆಲ್ದಿ. ಇದ್ರಲ್ಲಿ ಏನು ಫ್ಯಾಟ್ ಇಲ್ಲ ಅಥವಾ ತುಂಬಾ ಆಯಿಲ್ ಇಲ್ಲ, ಎಲ್ಲ ಒಳ್ಳೊಳ್ಳೆ ಐಟಮ್. ಹೌದು. ಸ್ವಲ್ಪ ಊಟನ ಟೇಸ್ಟಿ ಮಾಡ್ಕೊಂತೀನಿ, ಅವಾಗ ಏನಾಗುತ್ತೆ ನಿಮಗ್ ಬೇಜಾರಾಗಲ್ಲ. ನೀವು ವರ್ಷ ಪೂರ್ತಿ ಡಯಟ್ ಮಾಡ್ಬೋದು. ಉಪ್ಪು ಇಷ್ಟ ಆಗಕ್ಕಿಂತ ಇಷ್ಟೇ ಹಾಕಿ, ಖಾರ ಇಷ್ಟ ಆಗಕ್ಕಿಂತ ಇಷ್ಟೇ ಹಾಕಿ, ಅದಕ್ಕೆ ಬೇಕಾಗಿರೋ ಪದಾರ್ಥ ಸ್ವಲ್ಪ ಹಾಕಿ ಮಾಡ್ಕೊಂಡಾಗ ರುಚಿನೂ ಬರುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಈಸಿಯಾಗಿ ಟಿಪ್ಸ್ ಕೊಟ್ಟಿದ್ದಾರೆ, ಕಲ್ತ್ಕೊಳ್ಳಿ. ಮೂರು ವಿಷಲ್ ಕೂಗಬೇಕು ಅಂತೂ. ಈಗ 3 ವಿಷಲ್ ಇನ್ನೇನು 2 ನಿಮಿಷದಲ್ಲಿ ನಿಲ್ಲುತ್ತದೆ. ಅದ್ರ ಒಳಗಡೆ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ಲ, ಅದನ್ನ ಈ ಕಡೆ ತಗೋತೀನಿ. ಸೊ ಏನೇನು ಇಂಗ್ರೀಡಿಯೆಂಟ್ ಬೇಕಾಗತ್ತೆ ಅಂತ ಹೇಳ್ತೀನಿ ನೋಡಿ. ಹೇಳಿ, ತೋರಿಸ್ಬಿಡ್ತೀನಿ ಚಂದನ್ ಅವ್ರೆ. ತೋರಿಸ್ಲೇಬೇಕು. ಬೆಳ್ಳುಳ್ಳಿ ತಗೊಳ್ಳಿ, ಪೆಪ್ಪರು, ಚಿಲ್ಲಿ ಪೌಡರು, ಅದಾದ್ಮೇಲೆ ಕರಿಬೇವು ಸೊಪ್ಪು, ಮೆಣಸಿನ್ಕಾಯಿನ ಈ ತರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ, ಉಪ್ಪು, ಸ್ವಲ್ಪ ಸೋಯಾ ಸಾಸು, ಟರ್ಮರಿಕ್ ಪೌಡರ್, ಇಷ್ಟೇ. ಇಷ್ಟು ಐಟಮ್ ಇದ್ರೆ ಎಳ್ಳೆಣ್ಣೆ, ಅದಾದ್ಮೇಲೆ ಮಸ್ಟರ್ಡ್ ಆಯಿಲ್. ಮಸ್ಟರ್ಡ್ ಆಯಿಲ್ ಹಾಕಿದ್ರೆ ಮಟನ್ ತುಂಬಾ ಟೇಸ್ಟ್ ಬರುತ್ತೆ. ನಾನು ನಾರ್ಮಲ್ ಆಗಿ ಈ ಕೊಕೊನಟ್ ಆಯಿಲ್ ಮತ್ತೆ ಸನ್ಫ್ಲವರ್ ಆಯಿಲ್ ಯೂಸ್ ಮಾಡಲ್ಲ. ನಾನು ಯಾವಾಗೂ ನನ್ನ ಅಡುಗೆಯಲ್ಲಿ ಮಸ್ಟರ್ಡ್ ಆಯಿಲ್ ಯೂಸ್ ಮಾಡೋದು, ಯಾಕಂದ್ರೆ ಮಟನ್ಗೆ ಮಸ್ಟರ್ಡ್ ಆಯಿಲ್ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನೋಡಿ, ಇವ್ರ ಅಡಿಗೆನ ಸಾಸಿವೆ ಎಣ್ಣೆಲ್ಲೇ ಮಾಡ್ತೀನಿ ಅಂತ ಚಾಲೆಂಜ್ ಕೊಡ್ತಾ ಇದ್ದಾರೆ. ಸಾಸಿವೆ ಎಣ್ಣೆ ರುಚಿ, ಮಟನ್ ಜೊತೆ ಫ್ರೈ ಮಾಡಿದ್ರೆ. ಬಟ್ ನನ್ನ ಸಜೆಷನ್ ಇದೆ, ನಿಮ್ ಮಟನ್ ಯಾವ್ದೇ ಡಿಶ್ ಮಾಡುವಾಗ ಈ ಸಾಸಿವೆ ಎಣ್ಣೆನ ಯೂಸ್ ಮಾಡಿ, ಟೇಸ್ಟ್ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಓಕೆ, ಧನ್ಯವಾದಗಳು. ಸ್ಟಾರ್ಟ್ ಮಾಡೋಣ. ನಾನು ಹಿಂಗೆ ಇಟ್ಕೋತೀನಿ, ನೀವು ಬಾಣ್ಲಿಯನ್ನು ಇದ್ರ ಮೇಲೆ ಇಟ್ಬಿಡಿ. ನೋಡಿ, ನಾವು ಚಟಾಪಟ ಅಂತ ಮಾಡ್ತಾ ಇದೀವಿ, ಇವರು ಚಟಾಪಟ ಅಂತ ಒಲೆಯನ್ನೇ ಅಂಟಿಸ್ಬಿಟ್ರು, ಪಟಾಪಟ ಅಂತ ಬಾಣ್ಲಿ ಇಟ್ಬಿಟ್ರು, ಸಾಸಿವೆ ಎಣ್ಣೆ ಓಪನ್ನೇ ಮಾಡ್ಬಿಟ್ಟವ್ರು. ಈಗ ಇನ್ನೊಂದು, ಈ ಮಟನ್ ನಾನು ಕುಕ್ಕರ್ ಅಲ್ಲಿ ಬಾಯ್ಲ್ ಮಾಡಿದ್ನಲ್ಲ, ಹೌದು, ಎಲ್ಲಾರು ನೀರ್ನ ಯೂಸ್ ಮಾಡ್ತಾರೆ ಟೇಸ್ಟ್ಗೆ ಅಂತ. ನಾನು ಆ ನೀರ್ನ ಯೂಸ್ ಅದರಲ್ಲೇ ಇಮರ್ಸ್ಬಿಡ್ತೀರಾ? ಇಲ್ಲ ಇಲ್ಲ ಇಲ್ಲ, ನೀರ್ನೇ ಯೂಸ್ ಮಾಡಲ್ಲ, ಯಾಕಂದ್ರೆ ಫ್ಯಾಟ್ ಎಲ್ಲ ಬಿಟ್ಕೊಂಡಿರತ್ತಲ್ಲ. ಹೌದು, ಹೆಲ್ದಿ ವೇ ಆಫ್ ಈಟಿಂಗ್ ಅಂತ ಅಷ್ಟೇ. ನೀವ್ ಏನ್ ಮಾಡಿ, ನಿಮ್ ಮನೇಲಿ ಏನೋ ಮಕ್ಳಿದ್ರೆ ಅದನ್ನ ಸೂಪ್ ಮಾಡ್ಕೊಡಿ. ನಾನು ಡಯಟ್ ಅಲ್ಲಿ ಇದೀನಿ, ನಾನು ಎಕ್ಸರ್ಸೈಸ್ ಮಾಡ್ತಾ ಇದೀನಿ, ಬಾಡಿ ವೇಟ್ ಕಮ್ಮಿ ಮಾಡ್ಬೇಕು ಅನ್ನೋದನ್ನ ಆ ನೀರ್ನ ಚೆಲ್ಬಿಡಿ. ಬರೀ ಪೀಸ್ ಮಾತ್ರ ಹಾಕೊಳ್ಳಿ, ಆ ನೀರ್ನ ಯೂಸ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಕುಕ್ಕರ್ ಅಲ್ಲಿ ನೀವು ಬಾಯ್ಲ್ ಮಾಡಿದಾಗ ಎಲ್ಲಾ ಫ್ಯಾಟ್ ಅಂಶ ಎಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಆ ನೀರಲ್ಲಿ. ಅದನ್ನ ಆದಷ್ಟು ಅವಾಯ್ಡ್ ಮಾಡಿ, ಬರೀ ಮಟನ್ ನ ಮಾತ್ರ ಯೂಸ್ ಮಾಡಿ. ಈಗ ಬಾಣ್ಲಿ ಇಟ್ಟಿದೀವಿ, ಬಾಣ್ಲಿ ಸೀದೋಗ್ಬಿಡುತ್ತೆ. ಈಗ ಮಾತು ಚೆನ್ನಾಗಿರ್ಬೇಕು, ಅಡಿಗೆನು ರೆಡಿತಾ ಇರ್ಬೇಕು. ಎಷ್ಟಾಗ್ಬೇಕು? ಇನ್ನೊಂಚೂರು ಹಾಕಿ, ಜಾಸ್ತಿನೇ ಹಾಕಿ. ಯಾಕಂದ್ರೆ ಮೊದ್ಲು ಸ್ವಲ್ಪ ಮೆಣಸಿನ್ಕಾಯಿನೆಲ್ಲ ಫ್ರೈ ಮಾಡ್ಕೊ. ಆಯ್ತಣ್ಣ, ನೀವ್ ಹೆಂಗ್ ಕೇಳ್ತೀರ ಹಂಗ್ ಕೊಡ್ತೀನಿ ಅಣ್ಣ. ಈಗ ಎಣ್ಣೆ ಕಾಯುತ್ತೆ, ತಗೊಳ್ಳಿ, ಇದನ್ನ ತಗೊಳ್ಳಿ, ಅದನ್ನ ತಗೊಳ್ಳಿ. ಈಗ ಎಣ್ಣೆ ಹಾಕಿದೀನಿ, ಬಿಸಿ ಆಗ್ಲಿ ಸ್ವಲ್ಪ. ಏನ್ ಎಣ್ಣೆ ಹಾಕಿದೀರಾ? ಸಾಸಿವೆ ಎಣ್ಣೆ. ಅದು ನೀವು ಕ್ರಿಯೇಟ್ ಮಾಡಿ ಹೇಳಿದ್ರೆ, ಸಾಸಿವೆ ಎಣ್ಣೆ ಆರೋಗ್ಯಕ್ಕೂ ಒಳ್ಳೇದು, ಹೌದು, ತುಂಬಾ ಜೀರ್ಣಕ್ಕೂ ಒಳ್ಳೇದು ಅಂತಾರೆ. ಆ ಕಡೆ ಎಲ್ಲ ಏನ್ ಮಾಡ್ತಾರೆ, ಎಣ್ಣೆ ಕಾಯಿಸ್ತಿದ್ದಾಗ ಸ್ವಲ್ಪ ನೀರು ಇದಕ್ಕೆ ಹಾಕ್ತಾರೆ, ಅದು ಘಾಟ್ ಹೋಗ್ಬೇಕು ಅಂತ ಹೇಳಿ. ನಾನು ಸುಮಾರು ಅಡಿಗೆಗಳಲ್ಲಿ ಕಲ್ಕತ್ತಾ ಸೈಡು, ಒರಿಸ್ಸಾದನ್ನೆಲ್ಲ ಅಡಿಗೆ ಮಾಡ್ತಿರುವಾಗ ಈ ತರನೇ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇರ್ತಾರೆ. ನೀವು ಹಂಗೆ ಎಣ್ಣೆ ಹಾಕ್ತಿದ್ದೀರಾ, ಮೆಣಸಿನ್ಕಾಯಿ ಅದ್ರಲ್ಲಿ ಬಿಡ್ತಿದ್ದೀರಾ. ಹೌದು, ಓಕೆ ಸರ್, ಓಕೆ ಓಕೆ. ಈಗ ಎಣ್ಣೆ ಬಿಸಿ ಆಗಿದೆ, ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಸಾಕು ಅಷ್ಟೇ. ಇದು ಸಾಸಿವೆ ಎಣ್ಣೆದು
ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿನೇ ಯೂಸ್ ಮಾಡಿ, ಯಾಕಂದ್ರೆ ಒಳ್ಳೆ ಫ್ರೈ ಮಾಡಿ ಬೆಳ್ಳುಳ್ಳಿನ ತಿನ್ನಕ್ ತುಂಬಾ ಟೇಸ್ಟಿ ಆಗಿರುತ್ತೆ, ಡೈಜೆಷನ್ಗೆ ತುಂಬಾ ಒಳ್ಳೇದು. ಸೊ ಇಷ್ಟು ಬೆಳ್ಳುಳ್ಳಿ ತಗೊಂಡಿದೀನಿ, ಎಣ್ಣೆಗೆ ಹಾಕ್ದೆ, ಸ್ವಲ್ಪ ಫ್ರೈ ಆಗ್ಲಿ. ಅದು ಫ್ರೈ ಆಗಿದ ತಕ್ಷಣ 1 ನಿಮಿಷ ಫ್ರೈ ಆಗ್ಲಿ, ಯಾಕಂದ್ರೆ ಈ ಕರಿಬೇವು ಸ್ವಲ್ಪ ಬೇಗ ಫ್ರೈ ಆಗ್ಬಿಡುತ್ತೆ. ಲಾಸ್ಟಿಗೆ ಹಾಕ್ತೀನಿ. ಆಯ್ತು. ಈಗ ಹಸಿಮೆಣಸಿನ್ಕಾಯಿ ಏನ್ ಮಾಡ್ತೀರಾ? ಅದನ್ನು ಫ್ರೈ ಮಾಡ್ತೀನಿ ಎಣ್ಣೆಯಲ್ಲಿ. ನಿಮ್ಗೆ ಇದೆಲ್ಲ ಐಡಿಯಾ ಯಾರು ಕೊಟ್ಟಿದ್ದು? ನಾವೇ ಕಲ್ತಿದ್ದು ಸರ್, ಮಾಡಿ 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 ಎಲ್ಲಾ ರೆಸಿಪಿಗಳು ಟ್ರೈನಿಂಗ್ ತಗೊಂಡು ಓನ್ ರೆಸಿಪಿ. ಅದಕ್ಕೆ ಕ್ವಾಟ್ಲೆ ಕಿಚನ್ ಅಲ್ಲಿ 2 ಸಲ ಪ್ರೈಸ್ ತಗೊಳ್ಳ. ಸೊ ಇಲ್ಲಿ ಇವಾಗ ನಾನು ಕರಿಬೇವು ಸೊಪ್ಪು ಹಾಕ್ತಾ ಇದೀನಿ. ನಾವು ಇದರಿಂದಾನೇ ಹೆಸರು ಮಾಡಿ ಸರ್. ಹೌದಾ? ಚಟಾಪಟ ಅಂತ ಕರಿಬೇವು ನೋಡಿ. ಮೆಣಸಿನ್ಕಾಯಿ ಒಂದು ಸ್ವಲ್ಪ 5 ಮೆಣಸಿನ್ಕಾಯಿ ಇದನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ, ಡೀಪ್ ಫ್ರೈ ಮಾಡ್ದಂಗೆ ಇದು ಎಣ್ಣೆಯಲ್ಲಿ. ಸೊ ನೋಡಿ ಒಳ್ಳೆ ಕ್ರಿಸ್ಪಿಯಾಗಿ ಆಗ್ಬೇಕು ಈ ಕರಿಬೇವು ಎಲ್ಲ ಪದಾರ್ಥಗಳು. ಕಮ್ಮಿ ಇದೆ ಇದು. ಈಗ ನೀವೇನು ಬೇಕಾದ್ರೆ ಇಂಧನನೇ ಆಫ್ ಮಾಡ್ಬಿಡಿ ಆಯ್ತಾ. ಈಗ ತೆಗೆದು ಬಿಡಿ. ನೋಡಿ ಈ ತರ ಒಂದು ಫ್ರೈ ಆದ್ಮೇಲೆ ಇದಿಷ್ಟನ್ನು ಒಂದ್ ಕಡೆ ಸಪ್ರೇಟ್ ಆಗಿ ಹಾಕೊಂಡ್ಬಿಡಿ. ಈಗ ಮಟನ್ ಮಿಷಲ್ ತೆಗೆದ್ಬಿಟ್ಟಿರಲ್ಲ? ತೆಗೆದ್ಬಿಟ್ಟಿದೀವಿ. ಅದನ್ನ ಮಟನ್ ತಗೊಳ್ಳಿ. ಇವಾಗ ರೆಡಿ ಆಗಿದೆ, ನಮ್ಗೆ ಅರ್ಥ ಆಗುತ್ತಲ್ಲ. ನಾವು ಮಟನ್ ನಾಳೆ ಮಿಷಲ್ ತೆಗೆದಿದ್ದೀನಿ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿ ಆಗಿದೆ. ಕರಿಬೇವು, ಬೆಳ್ಳುಳ್ಳಿ ಮತ್ತೆ ಮೆಣಸಿನ್ಕಾಯಿ ಇದನ್ನ ಸೈಡ್ ಅಲ್ಲಿ ಎತ್ತಿಟ್ಬಿಡ್ತೀನಿ. ನೋಡಿ ನೀರ್ ಹೆಂಗ್ ಬಿಟ್ಕೊಂಡ್ಬಿಟ್ಟಿದೆ ನೋಡಿ. ಮಟನ್ ಈ ತರ ಬಾಯ್ಲ್ ಹಾಕಿದಾಗ ಎಷ್ಟು ನೀರ್ ಬಿಟ್ಕೊಂಡಿದೆ ನೋಡಿ. ನಾವ್ ಯಾವ್ದು ನೀರ್ ಯೂಸ್ ಮಾಡಲ್ಲ, ನೀರ್ನ ಕಂಪ್ಲೀಟ್ ಆಗಿ ಯೂಸೇ ಮಾಡಲ್ಲ. ಸೊ ಬರೇ ಮಟನ್ ಮಾತ್ರ ಒಂದು ಬೌಲಲ್ಲಿ ಹಾಕೊಂತೀನಿ. ಈಗ ಇಂಧನ ಆನ್ ಮಾಡಿರ್ತೀನಿ ನೋಡಿ. ಬೌಲಲ್ಲಿ ಹಿಂಗ್ ಹಾಕೊಂತೀನಿ. ತುಂಬಾ ಜನ ಈ ನೀರಲ್ಲೇ ಅದನ್ನ ಮಾಡ್ತಾರೆ, ಬಾಯ್ಲ್ ಮಾಡಿ ಅದು ಫುಲ್ ಖಾಲಿ ಆಗೋ ತನಕ ಫ್ರೈ ಮಾಡ್ತಾರೆ. ಬಟ್ ನಾನ್ ಹಂಗ್ ಮಾಡಲ್ಲ, ಯಾಕಂದ್ರೆ ಈ ಮಟನ್ ಅಲ್ಲಿ ಫುಲ್ ಚರ್ಬಿದು ಫುಲ್ ಫ್ಯಾಟ್ ಎಲ್ಲ ಕರ್ಗೋಗಿರುತ್ತೆ. ಸೊ ನನಗೆ ಅದು ಎಕ್ಸ್ಟ್ರಾ ಫ್ಯಾಟ್ ಬೇಡ, ಕ್ಯಾಲರೀಸ್ ಜಾಸ್ತಿ ಬಾಡಿಗೆ. ಮತ್ತೆ ಅದನ್ನ ಕರಗ್ಸಕ್ಕೆ ನಮ್ಮ ಡೈಜೆಸ್ಟನ್ ಸಿಸ್ಟಮ್ ತುಂಬಾ ಕೆಲಸ ಕೊಡ್ಬೇಕು. ಅದು ಕಮ್ಮಿ ಕೆಲಸ ಕೊಡೋಣ ಅಂತ ನೋಡಿ ಇದು ಹೆಂಗಿದೆ. ಇದ್ರಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ, ಫ್ಲೇವರ್ ಇರುತ್ತೆ ಅಂದ್ರೆ ಚಿಕ್ಕ ಮಕ್ಳು ಕೊಟ್ರೆ ತುಂಬಾ ಒಳ್ಳೇದು. ಬಟ್ ನನಗ್ ಬೇಡ, ನನಗೆ ಇದು ತುಂಬಾ ಕ್ಯಾಲರೀಸ್ ಆಗೋಯ್ತು. ಇದು ಮಕ್ಳು ಕೊಟ್ಬಿಟ್ರೆ ಸೂಪ್ ಆಗುತ್ತೆ, ಅವ್ರಿಗೆ ಇನ್ನು ಕ್ಯಾಲ್ಸಿಯಂ ಒಳ್ಳೆ ಸ್ಟ್ರೆಂತ್ ಬರುತ್ತೆ. ಆಮೇಲೆ ವಯಸ್ಸಾದವ್ರು ಇದನ್ನ ಕುಡಿಬಹುದು. ಇದು ಜಾಯಿಂಟ್ ಪೇನ್ ಗೆ ತುಂಬಾ ಹೆಲ್ಪ್, ತುಂಬಾ ಒಳ್ಳೇದು. ಈ ಕಾಲ್ ಸೂಪು, ಆಮೇಲೆ ಮಟನ್ ಸೂಪು, ಚಿಕನ್ ಸೂಪು ಇದೆಲ್ಲ ಕೊಡ್ತಾರೆ. ಈ ತರ ನ್ಯಾಚುರಲ್ ಆಗಿ ಮಾಡ್ಕೊಂಡು ಮಟನ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಹಿಂಗ್ ಹೇಳಿದ್ರೆ ಹಿಂಗ್ ಬರ್ಬೇಕು, ಹಿಂಗೆ ಹೂವ ತರ ಇರ್ಬೇಕು. ಮಟನ್ ರೆಡಿ ಇದೆ. ಈಗ ಏನ್ ಮಾಡ್ಬೇಕು ಸರ್? ಈಗ ಆನ್ ಮಾಡ್ಕೊಳ್ಳಿ. ಮಾಡಿದೀನಿ ಸರ್. ಮಾಡಿದೀರಾ? ನಾವು ನಿಮ್ ಸಹಾಯಕರಲ್ಲ ಸರ್. ಸೊ ಮಟನ್ ನ ಕಂಪ್ಲೀಟ್ ಆಗಿ ಇದಕ್ಕೆ ಹಾಕ್ತೀನಿ. ಹೊಗೆ ನೋಡಿ, ಸ್ವಲ್ಪ ಸುಟ್ಟಿರೋ ಸ್ಮೆಲ್ ಬರ್ಬೇಕು. ಆಕ್ಚುಲಿ ಸ್ಮೋಕಿ ಫ್ಲೇವರ್, ಸುಟ್ಟಿದ ವಾಸನೆ ಬರಬೇಕು. ನಾವು ಇಂಗ್ಲಿಷ್ ಅಲ್ಲಿ ಸ್ಮೋಕಿ ಫ್ಲೇವರ್. ಇದು ಕಮ್ಮಿ ಇದೆಯಾ ಸರ್? ನಾವು ಮಾಡ್ತೀವಿ, ನಾವು ಸಹಾಯಕರಲ್ವಾ, ಮಾಡಿದ್ದೀನಿ. ಈಗ ಈ ಸ್ವಲ್ಪ ಸಾಸಿವೆ ಎಣ್ಣೆ ಇಟ್ಕೊಂಡು ಈ ಮಟನ್ ಹಾಕಿದಾಗ ಸ್ಮೋಕಿ ಫ್ಲೇವರ್ ಬರುತ್ತೆ. ಮಾಡ್ತಾ ನೀವು. ಆಮೇಲೆ ಇನ್ನೊಂದು ಹೇಳಿದ್ರಿ ನೀವು, ನಮ್ಮ ಮನೆಯಲ್ಲಿ ಯಾವಾಗ್ಲೂ ಬಾರ್ಬಿಕ್ಯೂ ಜಾಸ್ತಿ ಮಾಡ್ತೀವಿ. ಹೌದೌದು. ಆ ಬಾರ್ಬಿಕ್ಯೂ ಅಲ್ಲಿ ಮಾಡಿದಾಗ ಮಾಂಸ ಅಂತೀವಿ ನಾವು, ಕೆಂಡದ ಮೇಲೆ ಇಡ್ತೀವಲ್ಲ, ಆ ಚರ್ಬಿದ್ ಎಲ್ಲ ಕೊಬ್ಬಿನ ಅಂಶ ಎಲ್ಲ ಕರ್ಕೊಂಡು ಆರೋಗ್ಯಕ್ಕೆ ಬಹಳ ಇನ್ನೂ ಒಳ್ಳೆ. ಮಟನ್ ಮೀಟ್ ತುಂಬಾ ಒಳ್ಳೇದು. ಕೊಬ್ಬಿರುತ್ತಲ್ಲ ಅದರಲ್ಲಿ ಫ್ಯಾಟ್ ಜಾಸ್ತಿ. ಅದನ್ನ ಅದಕ್ಕೆ ನಾನು ಈ ಬಾಯ್ಲ್ ಆಗಿರೋ ವಾಟರ್ ಇದೆಯಲ್ಲ ಅದನ್ನ ನಾವು ತಿನ್ನಲ್ಲ. ಈ ತರ ಕಂಪ್ಲೀಟ್ ಡ್ರೈ ಮಾಡ್ಕೊಳ್ಳಿ. ನೋಡಿ ಫುಲ್ ಡ್ರೈ ಆಯ್ತು. ಇನ್ನೊಂಚೂರು ವಾಟರ್ ಇದೆ, ಫುಲ್ ಡ್ರೈ ಆಗ್ಲಿ ಸ್ವಲ್ಪ. ನಾವು ಅವಾಗ್ಲೇ ತೆಗೆದು ಫ್ರೈ ಮಾಡಿದ್ದಿಲ್ಲ, ಬೇಕಾದ್ರೆ ಅದನ್ನೇ ಫಿಲ್ಟರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತು ಕರೆಕ್ಟ್ ಆಗಿ ವಾಟರ್ ಕಂಟೆಂಟ್ಸ್ ಇರ್ತಾ ಇರ್ಲಿಲ್ಲ. ಯಾವತ್ತು ಯಾವುದೇ ಮಾಂಸ ಆಗ್ಲಿ ವಾಟರ್ ಕಂಟೆಂಟ್ಸ್ ಇರಬಾರ್ದು. ಡ್ರೈ ಆದ್ಮೇಲೆ ನಾವು ಅದಕ್ಕೆ ಮುಂಚೆ ಕಾಲದಲ್ಲಿ ಅರ್ಶಿನ ಉಪ್ಪು ಹಾಕ್ಬಿಟ್ಟು ಆ ಸೂಪ್ ಇಮರ್ಸ್ಬಿಡೋರು. ನಿಜ ನಿಜ. ಆವಾಗ ಮಾಂಸದಲ್ಲಿ ಉಪ್ಪು ಖಾರ ಹುಳಿ ಚೆನ್ನಾಗಿರೋದು, ರುಚಿನೂ ಬರೋದು. ಈಗ ಮುಂದಿನ ಕಾರ್ಯಕ್ರಮ ಏನಿದಕ್ಕೆ? ಫುಲ್ ಡ್ರೈ ಆಯ್ತು. ಏನ್ ಮಾಡ್ತೀನಿ, ಒಂದು ಸ್ಪೂನ್ ಸೋಯಾ ಸಾಸ್ ಹಾಕ್ತೀನಿ. ಸರಿ ಬಿಡಿ. ಈಗ ಏನು ಸರ್ ಹಾಕೋದು? ಒಳ್ಳೆ ಕಲರು ಮತ್ತೆ ಟೇಸ್ಟ್. ಕಲರ್ ಆಯ್ತು ನೋಡಿ. ಇದಾದ್ಮೇಲೆ ಸರ್ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಹಾಕಿ ಸರ್.
ಒಳ್ಳೆ ಸ್ಮೆಲ್ ಬರುತ್ತೆ. ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಯಾರ ಖಾರ ಜಾಸ್ತಿ ಬೇಕು ಅನ್ನೋ ಅರ್ಧ ಸ್ಪೂನ್. ಇನ್ನೊಂದ್ ಚೂರು ಹಳದಿ ಅರ್ಶಿನ ಹಾಕೊಂತೀನಿ, ಚೂರೇ ಚೂರು. ಇದೆಲ್ಲ ಆಯ್ತು. ಇದು ಮೇನ್ ಇಂಗ್ರೀಡಿಯೆಂಟ್ ಬಂದು ಪೆಪ್ಪರು. ಬಟ್ ನಮ್ ಪೆಪ್ಪರ್ ಲಾಸ್ಟಿಗೆ ಹಾಕೊಂತೀನಿ, ಇವಾಗ ಹಾಕೊಳಕ್ ಹೋಗಲ್ಲ, ಫ್ಲೇವರ್ ಹೋಗ್ಬಿಡುತ್ತೆ. ನೀವು ಫಸ್ಟೇ ಹಾಕೊಂಡ್ಬಿಟ್ಟು ಇದ್ ಮಾಡಿದ್ರೆ ಫ್ಲೇವರ್ ಹೋಗ್ಬಿಡುತ್ತೆ. ಈ ಸೋಯಾ ಸಾಸ್ ಎಲ್ಲ ಚೆನ್ನಾಗಿ ಇದಾಗ್ಲಿ. ಕಲರೇ ಚೇಂಜ್ ಆಗೋಗ್ಬಿಡ್ತು. ಹೌದು. ಸುಕ್ಕ ಮಟನ್ ಅಂತಾರಲ್ಲ. ಸೊ ಆಲ್ಮೋಸ್ಟ್ ಆಯ್ತು. ಇದಾಗಿದ ತಕ್ಷಣ ಫೈನಲ್ ಟಚ್ ಅಪ್ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಕಾಳಮೆಣಸಿನ ಪುಡಿ. ಸ್ವಲ್ಪ ಜಾಸ್ತಿನೇ ಇರ್ಲಿ, ನಿಮ್ಗೆ ಎಷ್ಟು ನಿಮ್ ಟೇಸ್ಟ್ ಪ್ರಕಾರ ಹಾಕೊಳ್ಳಿ. ನಾನು ಸ್ವಲ್ಪ ಇದನ್ನ ಒಂದ್ ಎರಡು ಸ್ಪೂನ್ ಹಾಕ್ತಾ ಇದ್ದೀನಿ. ಉಪ್ಪು ನೀವು ನೋಡಿದ್ರಲ್ಲ, ಸೊ ಇವಾಗ ಏನಾರ ಉಪ್ಪು ಹಾಕ್ಬೇಕಾ? ಒಂದ್ ಚೂರು ಹಾಕ್ಬೇಕು, ಒಂದು ಚೂರು ಉಪ್ಪು. ಇಷ್ಟ ಹಾಕಿದ್ರೆ ಮುಗೀತು. ಇವಾದ್ಮೇಲೆ ನಾವ್ ಏನ್ ಇನ್ನೊಂದ್ ಸ್ವಲ್ಪ ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ವು ಅದನ್ನು ಹಾಕಿ ತಿರುಗಿಸ್ಕೊಟ್ಟು ಫ್ರೈ ಮಾಡಿ. ಕಲರ್ ಬಂತು, ಮಟನ್ ಪೆಪ್ಪರ್ ಡ್ರೈ ಆಯ್ತು. ಇದಾಗಿದ ತಕ್ಷಣ ಇನ್ನೇನು ತೆಗಿಯೋ ಮೂಮೆಂಟ್ ಅಲ್ಲಿ ನಾವೇನ್ ಫ್ರೈ ಮಾಡಿದ್ವು ಇದನ್ನ ಹಾಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಏನಕ್ಕೆ ಹಾಕ್ಬಾರ್ದು ಅಂದ್ರೆ ಆ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಹೌದೌದು. ನಿಮ್ಗೆ ಆ ಕರಿಬೇವು ಕ್ರಿಸ್ಪಿ ಸಿಗಲ್ಲ, ಹಸಿಮೆಣಸಿನ್ಕಾಯಿ ಸಿಗಲ್ಲ, ಆ ಬೆಳ್ಳುಳ್ಳಿ ಅಷ್ಟೇ. ನೋಡಿ ಬೆಳ್ಳುಳ್ಳಿ ಜೀರ್ಣಕ್ಕೆ ಒಳ್ಳೇದಲ್ವಾ? ಮುಗಿತ್ ನಿಮ್ ಪೆಪ್ಪರ್ ಫ್ರೈ. ಎಷ್ಟು ಡ್ರೈ ಆಗಿ ಒಂದು ಚೂರು ವಾಟರ್ ಇಲ್ಲ. ನೋಡ್ಬಿಡ್ಲಾ? ಟೇಸ್ಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ. ನೀವೆಲ್ಲ ಎಕ್ಸ್ಪರ್ಟ್ಗಳು. ಯಾವ್ದಿಲ್ಲ. ಪರ್ಫೆಕ್ಟ್ ಪರ್ಫೆಕ್ಟ್. ಆ ಬೆಳ್ಳುಳ್ಳಿ ಸ್ವಾದ ಕಾಣ್ತಾ ಇದೆ, ಕರಿಬೇವು ಕಾಣ್ತಾ ಇದೆ. ಬಿಟ್ಟೇ ಬಿಡು. ನಾವು ನಿಮ್ಗೆ ಸಹಾಯಕರಾಗಿ ಒಂದು ತಿರುಗಿಸ್ಕೊಡ್ತೀವಿ. ಚೆನ್ನಾಗಿದೆ. ಇಷ್ಟು ಈಸಿಯಾಗಿ ಈ ತರ ಸ್ಟೈಲಲ್ಲಿ ಒಂದು ಪೆಪ್ಪರ್ ಮಟನ್ ಮಾಡಿದ್ರಿ ಅಂದ್ರೆ ನಾನು ನಿಜವಾಗ್ಲೂ ತಿರ್ಗೋದೆ. 2-3 ವಿಷಲ್ ಹಾಕ್ಸಿದ್ವಿ. ಈ ಕಡೆ ಪೆಪ್ಪರ್ ಏನು ಇಲ್ವಲ್ಲ, ತುಂಬಾ ರುಚಿ ಇದೆ. ಇದೇ ತರನೇ ಯಾವಾಗ್ಲೂ ಒರಿಜಿನಲ್ ಐಟಮ್ಗಳು ಹಾಕಿ ಅದರಲ್ಲೇ ಮಾಡಿದಾಗ ಆ ಸ್ವಾದ ಬರುತ್ತೆ. ಚಂದನ್ ಅವರೇ, ಮಟನ್ ಪೆಪ್ಪರ್ ಫ್ರೈ ಹೌದು ನೋಡಿ, ನಿಮ್ ಜೊತೆ ನಿಂತ್ಕೊಂಡು ಬರೀ 15 ನಿಮಿಷದಲ್ಲಿ ಮಾಡಿದೀನಿ. ತುಂಬಾ ಹೆಲ್ದಿ ಆಗಿದೆ. ನೀವ್ ಬೇಕಾದ್ರೆ ನಿಮ್ ಹೋಟ್ಲವ್ರಿಗೂ ಹೆಲ್ದಿ ಫುಡ್ ಬೇಕು ಅಂದಾಗ ಇದನ್ನ ಮಾಡ್ಕೊಡ್ಬೋದು. ಡೆಫಿನೆಟ್ ಆಗಿ ಮಾಡ್ಕೊಡ್ತೀವಿ. ನೋಡಿ, ತಿಳುವಳಿಕೆ ಅನ್ನೋದು ಪ್ರಪಂಚಕ್ಕೆ ಬೇಕೇ ಬೇಕು. ನಾನ್ ಮಾಡಿದ್ ಸರಿ ಅನ್ನೋದೆಲ್ಲ ಇಲ್ಲ. ನೋಡಿ, ಅವ್ರು ಬಂದಿದ್ದಾರೆ, ಮಟನ್ ಪೆಪ್ಪರ್ ಡ್ರೈ ಎಷ್ಟು ಈಸಿಯಾಗಿ ಮಾಡಿದ್ದಾರೆ ಅಂದ್ರೆ ಬೇಗನೂ ಕಲ್ತ್ಕೋಬಹುದು, ಖುಷಿಯಾಗೂ ಮಾಡ್ಕೋಬಹುದು. ಪ್ರೀತಿಯಿಂದ ನಮ್ಮ ರಘುವರ್ ಮಾಡ್ಕೊಟ್ಮೇಲೆ ಕ್ವಾಟ್ಲೆಯಲ್ಲಿ ವಿಲನ್ನು, ಅಡಿಗೆಯಲ್ಲಿ ಹೀರೋ ಏನಂತೀರ ಅಂತ ಇದೆ. ನೀವೆಲ್ಲ ನೋಡ್ಕೋಬೇಕು. ಈ ತರ ಅಡಿಗೆ ಬೇಕು ಅಂದ್ರೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಚಾನೆಲ್ ಅಲ್ಲಿ ನೋಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ ಪ್ರೀತಿ ಯಾವಾಗ್ಲೂ ಹಿಂಗೆ ಇರ್ಬೇಕಲ್ವಾ? ರಘುವರೇ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೂ ಬರ್ತೀನಿ ಅಂತಾರೆ, ನಿಮ್ ಕಿಚನ್ ಅಲ್ಲಿ ಅಡಿಗೆ ಮಾಡ್ತೀನಿ ಅಂತಾರೆ. ಮುಂದೆ ಇನ್ನೊಂದು ಅಡಿಗೆ ಕರ್ಕೊಂಡ್ಬರ್ತೀನಿ, ರುಚಿಯಾಗಿ ಮಾಡಿಸ್ತೀನಿ. ಧನ್ಯವಾದ. ಹೋಗಿ ಬರುತ್ತೇವೆ. ಬಾಯ್.